ಮಗು ದುಂಡು ದುಂಡಾಗಬೇಕಾ, ಚಬ್ಬಿ ಚಬ್ಬಿಯಾಗಿ ಮುದ್ದಾಗಿ ಕಾಣಬೇಕಾ? ಹಾಗಿದ್ರೆ ಮಗುಗೆ ಒಳ್ಳೆ ಆರೋಗ್ಯಕರವಾದಂತಹ ಸರಿನ ಮಾಡಿಕೊಡ್ಬೇಕು. ಅದರಲ್ಲೂ ಮುಖ್ಯವಾಗಿ ರಾಗಿ ಸರಿ ಯಾವ ಥರ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬನ್ನಿ. ಮಗುವಿನ ಮೊದಲನೆಯ ಬೇಬಿ ಫುಡ್ ರೆಸಿಪಿ ಇದು. ಇನ್ನು ಮುಂದೆ ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳು ಬರುತ್ತೆ, ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ. ಇಲ್ಲಿ ನಾನು ಒಂದು ಸ್ಮಾಲ್ ಕಪ್ ಆಗೋಷ್ಟು ರಾಗಿನ ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ತೊಳ್ಕೊಂಡಿದ್ದೀನಿ ಸಾಕಷ್ಟು ಬಾರಿ. ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ಎಲ್ಲಿವರೆಗೂ ಅಂತಂದರೆ, ನೀವು ರಾಗಿನ ತೊಳೆದ ಮೇಲೆ ನೋಡಿ, ನೀರು ಈ ಥರ ಕ್ಲಿಯರಾಗಿ ಕಾಣಿಸ್ಬೇಕು. ನೋಡಿ, ಒಂಚೂರು ಧೂಳು ಗೀಳು ಏನೂ ಇರಬಾರ್ದು, ಅಷ್ಟು ನೀಟಾಗಿರಬೇಕು. ಆ ಥರ ರಾಗಿನ ತೊಳ್ಕೊಬೇಕಾಗುತ್ತೆ. ಕೆಲವೊಮ್ಮೆ ರಾಗಿನಲ್ಲಿ ಸಣ್ಣ ಸಣ್ಣ ಕಲ್ಲು ಆ ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು. ನಂತರ ರಾಗಿನ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ನೋಡಿ, ಈ ರೀತಿ ಕೆಳಗಡೆ ಒಂದು ಚಾಪೆನ ಹಾಕಿದ್ದೀನಿ, ಅದ್ರ ಮೇಲೆ ಕ್ಲೀನಾಗಿರೋವಂಥ ಒಂದು ಬಟ್ಟೆನ ಹಾಕಿದ್ದೀನಿ. ಆ ಬಟ್ಟೆ ಮೇಲೆ ರಾಗಿಯನ್ನು ಒಣ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಬಿಸಿಲಿಲ್ಲ ಅಂತಂದ್ರೂ ನೀವು ಎಳೆ ಬಿಸಿಲಲ್ಲಾದರೂ ಒಣಗಿಸ್ಬಹುದು. ಒಟ್ಟಿನಲ್ಲಿ ಈ ರಾಗಿನ ಒಣಗಿಸ್ಬೇಕಾಗತ್ತೆ, ಗಾಳಿನಲ್ಲಿ ಆರಿಸ್ಬೇಕು. ಹಾಗೇ ಬಿಸಿಲಿಲ್ಲ ಅಂತ ಅಂದರೆ, ಮತ್ತು ಹೊರಗಡೆ ಒಣಗಾಕಿದ್ದೀರಾ ಅಂತಂದರೆ, ಈ ರೀತಿ ರಾಗಿನ ಒಣಗಾಕಿದಾಗ ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿಡಿ. ಯಾಕೆ ಅಂದರೆ ಧೂಳೆಲ್ಲ ಬರಬಾರ್ದು, ಅದಕ್ಕೋಸ್ಕರ ಈ ಥರ ರಾಗಿನ ಬಟ್ಟೆ ಮೇಲೆ ಹರಡಿ ಮೇಲೆ ಈ ಥರ ನೋಡಿ ಒಂದು ಬಟ್ಟೆನ ಮುಚ್ಚಿಬಿಟ್ರೆ ಆಯಿತು. ರಾಗಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದಾಗಿದೆ. ನೋಡಿ, ರಾಗಿ ಎಲ್ಲ ತುಂಬ ಚೆನ್ನಾಗಿ ಒಣಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಸ್ಟವನ್ನು ಹಚ್ಚಿದ್ದೀನಿ, ಮಧ್ಯಮ ಉರಿಯಲ್ಲಿ ಫ್ಲೇಮನ್ನು ಇಟ್ಕೊಂಡು ಇವಾಗ ಒಂದು ಪ್ಯಾನನ್ನು, ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಏನು ಕ್ಲೀನಾಗಿ ತೊಳೆದು ಒಣಗಿಸ್ಕೊಂಡಿದ್ದೀವಲ್ಲ ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು. ನೋಡಿ, ಪಟ ಪಟ ಅಂಥೇಳಿ ರಾಗಿ ಹೊಡ್ಕೋತಾ ಇದೆ, ಚಿಟಾಪಟ ಅನ್ನೋಕ್ಕೆ ಶುರು ಆಗುತ್ತೆ. ರಾಗಿ ಬಣ್ಣ ಅನ್ನೋದು ಬದಲಾಗುತ್ತೆ. ನೋಡಿ, ಎಷ್ಟು ಒಂದು ರೀತಿ ಕಂದು ಬಣ್ಣಕ್ಕೆ ಬರೋಕ್ಕೆ ಶುರು ಆಗುತ್ತೆ. ತುಂಬ ಸೀದೋಗೋ ಥರ ಎಲ್ಲ ಮಾಡ್ಕೋಬಾರ್ದು. ನಾವೆಷ್ಟು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡು ಹದವಾಗಿ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ರಾಗಿ ಸರಿ ರೆಸಿಪಿ ಬರುತ್ತೆ. ಮತ್ತು ಮಗು ಕೂಡ ಅಷ್ಟೇ ಇಷ್ಟಪಟ್ಟು ತಿನ್ನುತ್ತೆ. ಹದ ಅನ್ನೋದು ಕರೆಕ್ಟಾಗಿರಬೇಕು. ಹಾಗಾಗಿ ಮಂದ ಉರಿಯಲ್ಲಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಈ ಥರ ಕೈ ಆಡ್ತಾ ಹುರ್ಕೋಬೇಕು. ನೋಡಿ, ಕೆಂಪಾಗಿದೆ ಬಣ್ಣ. ಇಷ್ಟು ಕೆಂಪು ಬಣ್ಣ ಬಂದರೆ ಸಾಕು. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರಾಗಿನ ಹುರ್ಕೊಂಡಿದ್ದಾಗಿದೆ. ನೋಡಿ, ಪಟ ಪಟ ಅಂಥೇಳಿ ಒಳ್ಳೆ ಪಾಪ್ಕಾರ್ನ್ ಬರಲ್ವಾ, ಹಾಗೆ ಒಡ್ಕೊಳ್ತಾ ಇತ್ತು ರಾಗಿ. ನೋಡಿ, ಎಲ್ಲ ಬೆಳ್ಳ ಕಲ್ಲಲ್ಲಿ ಕಾಣ್ತಿದೆಯಲ್ಲ. ಇವಾಗ ಒಂದು ಬ್ಲೆಂಡರನ್ನು ತೊಗೊಂಡಿದ್ದೀನಿ. ಬ್ಲೆಂಡರ್ ಜಾರ್ ಒಳಗೆ ಹುರ್ಕೊಂಡಿರೋಂಥ ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ, ಫೈನ್ ಪೌಡ್ರ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಜಾಸ್ತಿ ರಾಗಿ ಇದ್ದರೆ ನೀವು ಮಿಲ್ಲಲ್ಲಾದರೂ ಪೌಡ್ರ್ ಮಾಡಿಸ್ಕೊಂಬರ್ಬೋದು, ಅಥವಾ ಮಿಕ್ಸಿ ಜಾರ್ ಬರುತ್ತಲ್ಲ ಚಿಕ್ಕ ಜಾರ್, ಅದರಲ್ಲಾದರೂ ಮಾಡ್ಕೋಬಹುದು. ನೀವು ಯಾವಾಗಲೂ ಬೇಬಿ ಫುಡ್ ಕೊಡ್ತೀರಾ ಅಂತಂದರೆ ನಿಮ್ಮ ಮಗು ಆ ಬೇಬಿ ಫುಡ್ ತಿನ್ನೋದಕ್ಕೆ ರೆಡಿ ಇದೆಯಾ ಅಂಥೇಳಿ ನೀವು ತಿಳ್ಕೊಂಡಿರಬೇಕು. ನಾನೊಂದು ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ನಿಮ್ಗೆ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಗು ಬೇಬಿ ಫುಡ್ ತಿನ್ನೋದಕ್ಕೆ ರೆಡಿ ಇದೆ ಅಂಥೇಳಿ, ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಆ ವಿಡಿಯೋ ನೋಡಿ, ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಬೇಬಿ ಫುಡ್ಡನ್ನು ಕೊಡಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ ಅಂತ ಕೂಡ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಎಲ್ಲ ವಿಡಿಯೋಗಳನ್ನು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡಲ್ಲಿ ಕೊಡ್ತೀನಿ, ತಪ್ಪದೆ ನೋಡಿ. ಇವಾಗ ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ. ರಾಗಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಎಳೆ ಮಗುಗಾಗಿರೋದ್ರಿಂದ ತುಂಬ ಚೆನ್ನಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಶುಭ್ರವಾಗಿರೋಂಥ ಒಂದು ಬಿಳಿ ಕಾಟನ್ ಬಟ್ಟೆನ ತೊಗೊಂಡ್ರೆ ಒಳ್ಳೆಯದು. ಕ್ಲೀನಾಗಿರಬೇಕು ಬಟ್ಟೆ ಅನ್ನೋದು. ಇವಾಗ ಒಂದು ಪಾತ್ರೆನ ತೊಗೊಂಡು ನೋಡಿ, ಈ ರೀತಿ ಬಟ್ಟೆನ ಪಾತ್ರೆಗೆ ಸುತ್ತಲೂ ಸೇರಿಸಿ ಈ ರೀತಿ ಗಟ್ಟಿಯಾಗಿ ಹೀಗೆ ಇಟ್ಕೋಬೇಕಾಗುತ್ತೆ. ಕೆಲವರು ಎರಡೆರಡು ಪದ್ರ ಕೂಡ ಹಾಕಿ ಮಾಡ್ತಾರೆ. ನಾನು ಒಂದು ಪದ್ರದಲ್ಲಿ ಇವತ್ತು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೈಯಲ್ಲಿ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಪೌಡ್ರ್ ಬೀಳೋದಿಲ್ಲ. ಬಟ್ ಈ ಥರ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಹೀಗೆ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಪೌಡ್ರೆಲ್ಲ ಈ ಥರ ಕೆಳಗೆ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಜರಡಿ ಹಿಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಪುಡಿ ಎಲ್ಲ ಕೆಳಗೆ ಬರುತ್ತೆ. ನಾನು ಈಗಾಗಲೇ ಸಾಕಷ್ಟು ಬೇಬಿ ಫುಡ್ ವಿಡಿಯೋಗಳನ್ನು, ರೆಸಿಪಿಗಳನ್ನು ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ನೋಡಿ. ಮುಂದೆ ಕೂಡ ಅಷ್ಟೇ, ಇನ್ಮೇಲೆ ಸಾಕಷ್ಟು ಬೇಬಿ ಫುಡ್ ರೆಸಿಪೀಸ್ ವಿಡಿಯೋಗಳನ್ನು ಮಾಡ್ತೀನಿ. ಒಂದೊಂದೇ 6 ತಿಂಗಳಲ್ಲಿ ಯಾವ್ಯಾವ ಬೇಬಿ ಫುಡ್ ರೆಸಿಪಿ ಕೊಡ್ಬೋದು, 7 ತಿಂಗಳಲ್ಲಿ ಯಾವ್ದ್ಯಾವ್ದು ಕೊಡ್ಬೋದು, 8 ತಿಂಗಳಲ್ಲಿ ಯಾವ್ಯಾವ ಥರ ಕೊಡ್ಬೋದು ಬೇಬಿ ಫುಡ್ ರೆಸಿಪೀಸ್, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ.
ಸೊ ಮುಂದೆ ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಅಂತಂದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೋಡಿ ಜರಡಿ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿರೋವಂಥ ಹಿಟ್ಟೆ, ಆದರೆ ಸ್ವಲ್ಪ ಇದು ನೋಡಿ ಒರಟು ಅಂದರೆ ಸ್ವಲ್ಪ ದಪ್ಪ ಇರುತ್ತೆ. ಈಗ ಮಗುಗೆ ಹೊಟ್ಟೆ ನೋವು ಬಂದುಬಿಡ್ತು ಅಂತಂತಾರೆ, ರಾಗಿ ಸರಿ ತಿನ್ನಿಸ್ದೆ ಮಗುಗೆ ಹೊಟ್ಟೆ ನೋವು ಬಂತು ಅಂತಂತಾರೆ. ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ಈ ಥರ ನೋಡಿ ರಾಗಿ ಸರಿ ಪುಡಿನ ಈ ಥರ ರೆಡಿ ಮಾಡ್ಕೋಬೇಕು. ಇದು ತುಂಬಾ ನೋಡಿ ಎಷ್ಟು ತೆಳುವಾಗಿ ಹೆಂಗಿದೆ ನೋಡಿ, ಒಳ್ಳೆ ಬೆಣ್ಣೆ ಆದಂಗೆ ಆಗುತ್ತೆ. ಈ ಥರ ಪುಡಿನ ಮಾಡಿಕೊಂಡು ಅಂದರೆ ಜರಡಿನ ಈ ಥರ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ಸರಿ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಪುಡಿನ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ನೀವು ಇಟ್ಕೊಳ್ಬಹುದು. ಇವಾಗ ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ ಅಂದರೆ ನೀವು ಈ ಥರ ಕೊಡಬೇಕು. ರಾಗಿ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನೋಡಿ ನಾನು ಇನ್ನೊಂದು ಟಿಪ್ಪನ್ನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಇದಿಷ್ಟನ್ನು ಹುರ್ಕೋತಾ ಇದ್ದೀನಿ. ಚಿಟಪಟ ಅನ್ನೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಈ ಮಕ್ಕಳಿಗೆ ನಾನು ರಾಗಿ ಸರಿ ತಿನ್ನಿಸ್ಬಿಟ್ಟೆಪ್ಪ, ರಾಗಿ ಅನ್ನೋದು ಶೀತ ಆಗೋಗ್ಬಿಡ್ತು ಮಗುಗೆ ಅಂತೇಳಿ ಕಮೆಂಟ್ ಮಾಡ್ತೀರಾ ನೀವೇ. ಅಥವಾ ಮಗುಗೆ ಜೀರ್ಣ ಆಗಿಲ್ಲ ರಾಗಿ ಸರಿ ತಿನ್ನಿಸ್ದೆ ನಾನು, ಮಗು ಮೋಷನ್ ತುಂಬ ಗಟ್ಟಿ ಮಾಡಿದೆ ಅಕ್ಕ ಅಂತ ಕೂಡ ಕೆಲವರು ಕಮೆಂಟ್ ಮಾಡಿದ್ರಿ. ಈ ಥರ ಆಗಬಾರ್ದು ಅಂತಂದರೆ ನಾವು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಏನು ಅಂತಂದರೆ ಈ ರೀತಿ ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಹುರಿದು ಪುಡಿ ಮಾಡಿಕೊಂಡು ಮೆಣಸಿನ ಸಿಪ್ಪೆ ತೆಗೆದ್ಬಿಟ್ಟು ಎಷ್ಟೋ ಜನ ಈ ರಾಗಿ ಜೊತೆಗೆ ಏನು ಮಾಡ್ತಾರೆ ಹುರ್ಕೊತಾರೆ. ಮೆಣಸು ಜೀರಿಗೆನ ಸೇರಿಸಿ ಹುರ್ಕೊಂಡು, ಅಂದರೆ ಒಂದೇ ಒಂದು ಮೆಣಸು ಕಾಳು ಅಥವಾ 2 ಮೆಣಸು ಕಾಳು ಹಾಕ್ಕೊಂಡು ರಾಗಿ ಹುರಿಬೇಕಾದ್ರೆ ಅದನ್ನು ಹುರ್ಕೊಂಡು ಜೀರಿಗೆನೂ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆನೂ ಹಾಕಿ ಹುರ್ಕೊಂಡು ಸೇರಿಸಿ ಸರಿ ಪುಡಿನ ಮಾಡ್ಕೊತಾರೆ. ನೀವು ನೋಡಿ ಬೆಟರ್ ಯಾವುದಕ್ಕೂ ಈ ಥರ ಮೆಣಸು ಜೀರಿಗೆನ ಹುರಿದ್ಬಿಟ್ಟು ಅದನ್ನು ಚೆನ್ನಾಗಿ ಜರಡಿ ಮಾಡಿಕೊಂಡು ಆ ಪುಡಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆ ಪುಡಿನ ನೀವು ಯಾವುದೇ ಒಂದು ಬೇಬಿ ಫುಡ್ ರೆಸಿಪಿ ಮಾಡಬೇಕಾದ್ರೆ ಒಂದು ಚಿಟಿಕೆ ಆಗೋಷ್ಟು ಹಾಕಿ. ಇದರಿಂದ ಮಗುಗೆ ಜೀರ್ಣ ಚೆನ್ನಾಗಾಗುತ್ತೆ ಮತ್ತು ಕಫ ಕೂಡ ಕಟ್ಟೋದಿಲ್ಲ. ಈ ಒಂದು ಟಿಪ್ ತುಂಬಾ ಯೂಸ್ ಆಗುತ್ತೆ. ನೋಡಿ ನಾನಿವಾಗ ರಾಗಿ ಸರಿ ಹಿಟ್ಟು ಪುಡಿ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಮಗು ಕೊಡ್ತಿದ್ದೀರಾ ಬೇಬಿ ಫುಡ್ ರೆಸಿಪಿ ಅಂತಂದರೆ 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಸಾಕಾಗುತ್ತೆ. ಸೊ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ರಾಗಿ ಸರಿ ಹಿಟ್ಟಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಕಾಯಿಸಿ ಆರಿಸಿರೋಂಥ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ನೀರಿನಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಒಂಚೂರು ಗಂಟುಗಳಿರಲ್ಲ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಶ್ರಣ ಆಗಿದೆ. ಇವಾಗ ಇದು ಸ್ಟವನ್ನು ಹಚ್ಚಿ ಇವಾಗ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ನಾನು ಕುದಿಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ನೋಡಿ ನೀರು ಇವಾಗ ಕುದೀತಾ ಇದೆ. ಈಗ ನಾನು ಏನು ಮಿಶ್ರಣ ಮಾಡ್ಕೊಂಡಿದ್ದೀನಲ್ಲ ಬಟ್ಲಲ್ಲಿ ರಾಗಿ ಸರಿ ಹಿಟ್ಟಿನ ಪುಡಿ ಮತ್ತು ನೀರು, ಆ ಒಂದು ಮಿಶ್ರಣವನ್ನು ನೀರು ಕುದಿಬೇಕಾದ್ರೆ ಹಾಕ್ಬಿಟ್ಟು ನೋಡಿ ಈ ಥರ ಮಿಶ್ರಣ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ತಾ ಇರಬೇಕು, ಗಂಟುಗಳಾಗಲ್ಲ. ಆವಾಗ ಒಂದು ಚಿಟಿಕೆ ಆಗೋಷ್ಟು ಮೆಣಸು ಮತ್ತು ಜೀರಿಗೆ ಪುಡಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಕುದಿ ಬರ್ತಾ ಇದೆ. ಆಮೇಲೆ ಉಪ್ಪನ್ನೇನು ಹಾಕಿಲ್ಲ ನಾನು, ಅಗತ್ಯ ಇಲ್ಲ. ವರ್ಷದೊಳಗಿನ ಮಕ್ಕಳಿಗೆ ಈಗ ಫಸ್ಟ್ ಟೈಮ್ ಕೊಡ್ತೀರಾ ಅಂತಂದರೆ ರಾಗಿ ಸರಿನ ಉಪ್ಪು ಹಾಕೋ ಅಗತ್ಯ ಇಲ್ಲ. ವರ್ಷದೊಳಗಿನ ಮಕ್ಳಿಗೆ ನೀವು ಜಾಸ್ತಿ ಉಪ್ಪನ್ನು ಬಳಸೋ ಅಗತ್ಯನೇ ಇಲ್ಲ. ಈಗ ರಾಗಿ ಸರಿ ಅಂದರೆ ರಾಗಿ ಹೆಂಗಿರುತ್ತೆ ಟೇಸ್ಟ್, ಆ ಟೇಸ್ಟ್ ಮಕ್ಕಳು ರುಚಿ ಹಿಡಿಯುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ. ನಮ್ಮ ಪಾಪುಗೆ ಇದೇ ಥರ ನಾವು ಮಾಡಿ ರೂಢಿ ಮಾಡಿರೋದು. ಇವಾಗ ನನ್ನ ಹಳೆ ವಿಡಿಯೋಗಳನ್ನು ನೋಡಿ, ಬೇಬಿ ಫುಡ್ ರೆಸಿಪಿ ವಿಡಿಯೋದಲ್ಲೆಲ್ಲ ನಮ್ಮ ಪಾಪುಗೆ ಯೋಹಿತನಿಗೆ ಈ ಬೇಬಿ ಫುಡ್ ರೆಸಿಪೀಸ್ ನಾನು ಯಾವ್ದ್ಯಾವ್ದು ಮಾಡಿದ್ದೀನಿ ಎಲ್ಲ ಕೂಡ ವಿಡಿಯೋ ಕೊನೆಯಲ್ಲಿ ತಿನ್ನಿಸಿ ತೋರಿಸಿದ್ದೀನಿ. ನೋಡಿ ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೆಂದಿದೆ. ಇದು ಕನ್ಸಿಸ್ಟೆನ್ಸಿ ಕೂಡ ನೋಡಿ ಗಟ್ಟಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆರೋಗ್ಯಕರವಾದಂತಹ ರಾಗಿ ಸರಿ ರೆಸಿಪಿ ಸಿದ್ಧವಾಗಿದೆ. ನೋಡಿ ಇಲ್ಲಿ ಪಾತ್ರೆನಲ್ಲಿ ಸ್ವಲ್ಪ ಇದೆ ಅಲ್ವಾ, ನೋಡಿ ದಾರಿದೆ. ಬೆರಳಲ್ಲಿ ಎತ್ತಿ ಕೂಡ ನೀವು ಮಗುಗೆ ತಿನ್ನಿಸಬಹುದು. ಮಗು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಒಳ್ಳೆ ಬೆಣ್ಣೆ ಇದ್ದಂಗೆ ಎಷ್ಟು ಚೆನ್ನಾಗಾಗಿದೆ ರಾಗಿ ಸರಿ ಅಂತೇಳಿ ನೀವು ನೋಡಬಹುದು. ಇಲ್ಲಿ ಇದು ಸ್ವಲ್ಪ ಹೊತ್ತು ಹಾರೋದಕ್ಕೆ ಅಂತೇಳಿ ಬಿಡೋಣ. ಬಿಸಿ ಇದ್ದಾಗ ಹೆಂಗೆ ತಿನ್ಸೋಕ್ಕಾಗುತ್ತೆ, ಸ್ವಲ್ಪ ಆರಬೇಕಲ್ವ. ಇದು ಆರಿದ ನಂತರ ಒಳ್ಳೆ ಹಾಲಿನ ಮೇಲೆ ಕೆನೆ ಕಟ್ಟಲ್ವ ಹಾಕಿ ಕಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ರಾಗಿ ಸರಿ ರೆಸಿಪಿ ಅನ್ನೋದಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ರಾಗಿ ಸರಿ ಅನ್ನೋದು ತುಂಬ ಚೆನ್ನಾಗಾಗಿದೆ. ಈ ಥರ ಆರೋಗ್ಯಕರವಾಗಿ ಮನೆಯಲ್ಲೇ ಮಗುವಿಗೆ ಮೊದಲನೆಯ ರಾಗಿ ಸರಿ ರೆಸಿಪಿ ಈ ಥರ ಬೇಬಿ ಫುಡ್ ರೆಸಿಪಿ ಈ ಥರ ಮಾಡಿಕೊಡಿ.
ಕೆಲವರು ಕಮೆಂಟ್ ಮಾಡ್ತಿರಲ್ವಾ, ಮಗುಗೆ ರಾಗಿ ಸರಿ ಕೊಟ್ಟೆ, ಮಗು ಮೋಷನ್ ಗಟ್ಟಿಯಾಗಿದೆ ಅಂತೆಲ್ಲ ಹೇಳಿ ಗಟ್ಟಿ ಮಾಡಿಕೊಟ್ಟಿರ್ತೀರಿ. ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ತೆಳುವಾಗಿರಲಿ, ಆಗ ಮಗು ಕೂಡ ಜೀರ್ಣ ಮಾಡ್ಕೊಳ್ಳುತ್ತೆ. ಜೀರಿಗೆ ಬಳಸಿದ್ದೀವಿ, ಮೆಣಸನ್ನು ಬಳಸಿದ್ದೀವಿ, ಶೀತ ಆಗಲ್ಲ, ಅದ್ರ ಜೊತೆಗೆ ಹೊಟ್ಟೆ ಕೂಡ ಕಟ್ಟೋದಿಲ್ಲ, ಮಲಬದ್ಧತೆ ಸಮಸ್ಯೆ ಕೂಡ ಬರೋದಿಲ್ಲ. ಮಗು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ರಾಗಿ ಸರಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.